ಶ್ರೀ ಅಸ್ತಂಗತರಾಗಿ 6 ತಿಂಗಳು ಕಳೆದಿದೆ. ಆದರೆ ಶಿರೂರು ಮಠಕ್ಕೆ ಇನ್ನೂ ಉತ್ತರಾಧಿಕಾರಿ ನೇಮಕಗೊಂಡಿಲ್ಲ. ಶಿರೂರು ಮಠದ ದ್ವಂದ್ವ ಮಠವಾದ ಸೋದೆಮಠ ಶಿಷ್ಯನನ್ನ ಸ್ವೀಕರಿಸುವ ಜವಾಬ್ದಾರಿ ಹೊತ್ತಿದೆ. ಆದರೆ ಶಿಷ್ಯ ಸ್ವೀಕಾರವಾಗದೆ ಶಿರೂರು ಮಠ ಅನಾಥವಾಗಿದೆ. ಮಠಕ್ಕೆ ಶೀಘ್ರವಾಗಿ ಉತ್ತರಾಧಿಕಾರಿ ನೇಮಕಗೊಳ್ಳಬೇಕು ಎನ್ನುವ ಆಗ್ರಹ ಭಕ್ತ ವೃಂದದಿಂದ ಕೇಳಿಬರುತ್ತಿದೆ. ಪೊಡಬಿಗುಡೆಯ ಶ್ರೀಕೃಷ್ಣನ ಪೂಜಾ ಅಧಿಕಾರಕ್ಕಾಗಿ ವಾದಿರಾಜರ ಕಾಲದಿಂದ ಅಷ್ಟಮಠಗಳಲ್ಲಿ 2 ವರ್ಷಗಳ ಪರ್ಯಾಯ ಪದ್ಧತಿಯನ್ನ ಜಾರಿಗೆ ತರಲಾಗಿದೆ. ಪ್ರತಿ 2 ವರ್ಷಕ್ಕೊಮ್ಮೆ ಒಂದು ಮಠಕ್ಕೆ ಪೂಜಾಧಿಕಾರವನ್ನ ನೀಡಲಾಗುತ್ತೆ. ಅಷ್ಟಮಠಗಳಲ್ಲಿ ಒಂದಾದ ಶಿರೂರು ಮಠ ಈಗ ಪೀಠಾಧಿಪತಿ ಇಲ್ಲದೆ ಅನಾಥವಾಗಿದೆ. ಶಿರೂರು ಮಠಾಧೀಶ ಲಕ್ಷ್ಮೀವರ ಶ್ರೀಪಾದರು ಅಸ್ತಂಗತರಾಗಿ 6 ತಿಂಗಳು ಕಳೆದಿದೆ. ಶಿರೂರು ಶ್ರೀಗಳ ನಿರ್ಗಮನ ನಂತರ ಮಠದ ಅಧಿಕಾರವನ್ನ ಶಿರೂರು ದ್ವಂದ್ವ ಮಠವಾದ ಸೋದೆಮಠಕ್ಕೆ ಮಠದ ಜವಾಬ್ದಾರಿಯನ್ನ ನೀಡಲಾಗಿದೆ. ಆದರೆ ಶಿರೂರು ಮಠಕ್ಕೆ ಉತ್ತರಾಧಿಕಾರಿ ನೇಮಕ ಮಾತ್ರ ಇನ್ನೂ ನಡೆದಿಲ್ಲ. ಸೋದೆಮಠ ಕೆಲವೇ ದಿನಗಳಲ್ಲಿ ಉತ್ತರಾಧಿಕಾರಿ ನೇಮಿಸುವ ಬಗ್ಗೆ ಕೇಳಿಕೊಂಡಿತ್ತು. ಆದರೆ ಸದ್ಯ ಶಿಷ್ಯ ಸ್ವೀಕಾರದ ಕಡೆಗೆ ಗಮನ ಹರಿಸದೆ ಮೌನ ವಹಿಸಿದೆ. ಶಿರೂರು ಶ್ರೀಗಳ ಸಾವು ಅಸಹಜ ಸಾವು ಅನ್ನುವ ಗೊಂದಲ ಗಲಾಟೆ ನಡೆದ್ರು ಕೊನೆಗೂ ಸಹಜ ಸಾವು ಎಂದು ತನಿಖೆಯಿಂದ ತಿಳಿದು ಬಂದಿದೆ. ಶಿರೂರು ಶ್ರೀಗಳ ಸಾವಿಗೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿದೆಯಾದ್ರೂ ಶಿರೂರು ಮಠ ಇನ್ನೂ ಅನಾಥವಾಗಿಯೇ ಉಳಿದಿದೆ. ಈಗಾಗಲೇ ಶಿರೂರು ಶ್ರೀಗಳ ಕೀರ್ತಿಶೇಷರಾಗಿ ಒಂದು 9 ತಿಂಗಳಾಗ್ತಾ ಬಂತು. ಇಷ್ಟ ತನಕ ಶಿರೂರು ಸ್ವಾಮೀಜಿಯವರಿಗೆ ಶಿರೂರು ಸ್ವಾಮೀಜಿಯವರ ಮಠಕ್ಕೆ ಉತ್ತರಾಧಿಕಾರಿ ನೇಮಕ ಆಗಲಿಲ್ಲ. ಒಂದು ಕಾಲದಲ್ಲಿ ಶಿರೂರು ಶ್ರೀಗಳು ಜೀವಂತ ಇರುವಾಗ ಉತ್ತರಾಧಿಕಾರಿ ನೇಮಕ ಆಗಬೇಕಂತೇಳಿ ಎಲ್ಲರೂ ಒತ್ತಾಯ ಮಾಡ್ತಾಯಿದ್ರು. ಆದರೆ ಶಿರೂರು ಸ್ವಾಮೀಜಿಯವರು ಇವತ್ತು ಅಸ್ತಂಗತರಾಗಿ ಅವರು ಒಂದು ಕೀರ್ತಿಶೇಷರಾಗಿ ಒಂದು 6 ತಿಂಗಳು ಕಳೆದರೂ ಒಂದು ಸೂಕ್ತವಾದಂಥ ಒಂದು ಉತ್ತರಾಧಿಕಾರಿ ನೇಮಕ ಆಗಲಿಲ್ಲ. ಇದು ಯಾಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಜನರಲ್ಲಿ ಗೊಂದಲ ಇದೆ. ಅಷ್ಟಮಠಗಳಲ್ಲಿ ಒಂದಾದ ಶಿರೂರು ಮಠಕ್ಕೆ 106 ವರ್ಷಗಳ ಇತಿಹಾಸವಿದೆ. ಜೊತೆಗೆ 106 ಕೋಟಿ ರೂಪಾಯಿ ಆಸ್ತಿ ಕೂಡ ಇದೆ. ಅದೆಷ್ಟು ಕೆಲಸಗಳು ಉತ್ತರಾಧಿಕಾರಿ ಇಲ್ಲದೆ ಅರ್ಧದಲ್ಲೇ ನಿಂತಿವೆ. ಶಿರೂರು ಮೂಲ ಮಠದಲ್ಲಿ ಪಟ್ಟದೇವರು ವಿಠಲ ಹಾಗೂ ಮುಖ್ಯ ಪ್ರಾಣ ದೇವರಿಗೆ ಸೋದೆ ಮಠದ ಶ್ರೀಮುಖೇನ ಪೂಜೆ ಪುರಸ್ಕಾರ ನಡೆಯುತ್ತಿದೆ. ಆದರೆ ಮಠದ ಪೀಠಕ್ಕೆ ಉತ್ತರಾಧಿಕಾರಿ ನೇಮಕವಾಗದೇ ಇರುವುದು ಭಕ್ತರ ಅಸಮಾಧಾನಕ್ಕೆ ಕಾರಣವಾಗಿದೆ. ಶಿರೂರು ಶ್ರೀಗಳ ಸಾವಿನ ಬಳಿಕ ಅದೆಷ್ಟೋ ಆರೋಪ ಪ್ರತ್ಯಾರೋಪಗಳು ನಡೆದು ತನಿಖೆ ನಡೆದು ತೀರ್ಪು ಬಂದು ತಾರ್ಕಿಕ ಅಂತ್ಯ ಕಂಡಿತು. ಅದೆಲ್ಲ ಮುಗಿದು ಕೆಲವು ತಿಂಗಳು ಕಳೆದರೂ ಉತ್ತರಾಧಿಕಾರಿ ನೇಮಕವಾಗದೆ ಶಿರೂರು ಮಠ ಅನಾಥವಾಗಿದೆ. ಸೋದೆಮಠ ತಕ್ಷಣ ಶಿಷ್ಯ ಸ್ವೀಕಾರದ ಬಗ್ಗೆ ಆಸಕ್ತಿ ತೋರಬೇಕು ಎಂಬುದು ಭಕ್ತರ ಆಗ್ರಹ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.